ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಯುಗಾದಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂದಜಿತು. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಯುಗಾದಿಕೃತ್ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಂತ ಭಗವಂತನಿಗೆ ವಿಧಿ ನಿಷೇಧಗಳು ಇಲ್ಲ. ಏನು ವಿಧಿ ನಿಷೇಧಗಳೆಲ್ಲವೂ ಕೂಡ ಪ್ರಾಕೃತರಾದಂತಹ ನಮಗೆ ಮತ್ತು ಲಕ್ಷ್ಮೀದೇವಿಗೆ ಇವರಿಗೆ ಬಿಟ್ಟರೆ ಭಗವಂತನಿಗೆ ಯಾವ ನಿಯಮಗಳು ಇಲ್ಲ. ಎಲ್ಲದಕ್ಕೂ ಅತೀತನಾಗಿರ್ತಾನೆ. ಅವನು ಏಕಾದಶಿ ಉಪವಾಸವನ್ನು ಮಾಡೋದಿಲ್ಲ, ಚಾತುರ್ಮಾಸ್ಯವನ್ನು ಮಾಡೋದಿಲ್ಲ, ಯಾವ ವ್ರತಗಳು ನಿಯಮಗಳು ಮಾಡಲ್ಲ. ಯಾಕೆಂದರೆ ಎಲ್ಲ ಚಾತುರ್ಮಾಸ್ಯಗಳು ಏಕಾದಶಿಗಳು ವ್ರತಗಳು ಎಲ್ಲವೂ ಅವನೇ ಅದರೊಳಗೆ ಆರಾಧ್ಯ. ಆದ ಕಾರಣ ಅವನಿಗೆ ಯಾವುದು ಇಲ್ಲ ಅಂತ ನಿನ್ನೆ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಒಂದು ಶ್ಲೋಕಗಳನ್ನ ಇಟ್ಕೊಂಡು ವ್ಯಾಸ ಸಾಹಿತ್ಯದಲ್ಲಿ ತಾನು ಮಗನಿಗೆ ಮಗಳಿಗೆ ಮದುವೆ ಮಾಡಿದರೂ ದೋಷವಲ್ಲ ಅಂಥೇಳಿ ನಿನ್ನೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದಾಯಿತು. ನಿನ್ನೆ ಹೇಳಿದ್ದೆ ದಾಸ ಸಾಹಿತ್ಯದಲ್ಲಿ ಈ ಭಗವಂತನಿಗೆ ಯಾವ ನಿಯಮ ನಿಬಂಧನೆಗಳು ಇಲ್ಲ, ಅವನು ಎಲ್ಲದಕ್ಕೂ ಅತೀತನಾಗಿರ್ತಾನೆ ಎಂಬುದನ್ನು. ದಾಸ ಸಾಹಿತ್ಯದಲ್ಲಿ ಮುಂಡಿಗೆಗಳು ಎಂಬ ಒಂದು ಪ್ರಕ್ರಿಯೆ. ಇನ್ನು ಕನಕದಾಸರ ಅಂತೂ ಮುಂಡಿಗೆ ದಾಸರು ಅಂತ ಹೆಸರು. ಕನಕದಾಸರು ಒಂದು ಮುಂಡಿಗೆಯನ್ನು ಬರೀತಾರೆ. ಆ ಮುಂಡಿಗೆ ಹೀಗಿದೆ. ಇವತ್ತು ಅದನ್ನು ಸಂಕ್ಷೇಪವಾಗಿ ಹೇಳಿಕೊಂಡು ಮುಂದೆ ಬೃಹತಿ ಸಹಸ್ರದ್ದು ಮತ್ತು ಯುಗಾವರ್ತ ಎಂಬ ಹೆಸರುಗಳನ್ನು ಹೇಳ್ಕೊಂಬಾರ್ದು. ಏನೇ ಮನವಿತ್ತೆ ಲಲಿತಾಂಗಿ ಅಸಮಾನ ಗೋವಳ ಕುಲವಿಲ್ಲದವನೊಳು ಮಗಗೆ ಮೈದುನನಾದ ಮಗಳಿಗೆ ಪತಿಯಾದ ಮಗಳಿಗಳಿಯನಾದ ಅಳಿಯಗಳಿಯನಾದ ಮಗಳ ಮಗಗೆ ಮೈದುನನಾಗಿ ಮಾವನ ಜಗವರಿಯನು ಕೊಂದ ಕುಲಗೇಡಿ ಗೋವಳ ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತವಲಿದು ಚೆನ್ನ ಆದಿಕೇಶವನೊಳು ಏನೇ ಮನವಿತ್ತೆ ಲಲಿತಾಂಗಿ ಅಂತ. ಈ ಮುಂಡಿಗೆಯನ್ನು ನೋಡಿದಾಗ ಲಕ್ಷ್ಮೀದೇವಿ ಎಂಥ ಒಬ್ಬನು ಗೋಪಾಲಕ, ಅವನಿಗೆ ಕುಲವಿಲ್ಲ ಏನಿಲ್ಲ, ಅವನಿನಲ್ಲಿ ನೀನು ಯಾಕೆ ಮನಸ್ಸಿಟ್ಬಿಟ್ಟಿಲ್ಲ, ಅವನಿಗೆ ಮನಸ್ಸು ಕೊಟ್ಬಿಟ್ಟಿಯಲ್ಲ ಅಂತ ಹೇಳ್ತಾ ಇದ್ದ. ಎಂಥವನವನು ಮಗನಿಗೆ ಮೈದುನನಾಗಿದ್ದಾನೆ.
ಅಷ್ಟೇ ಅಲ್ಲ, ಮಗಳಿಗೆ ಪತಿಯಾಗಿ, ಮಗಳಿಗೆ ಗಂಡ ಆಗಿದ್ದಾನೆ, ಮಗಳಿಗೆ ಅಳಿಯನಾಗಿದ್ದಾನೆ, ಅಳಿಯನಿಗೆ ಅಳಿಯನೇ ಆಗಿದ್ದಾನೆ, ಮಗಳ ಮಗಗೆ ಮೈದುನನಾಗಿದ್ದಾನೆ, ಮಾವನನ್ನೇ ಕೊಂದಿದ್ದಾನೆ, ಅತ್ತೆಗೆ ಗಂಡನಾಗಿದ್ದಾನೆ, ಭೃತ್ಯರಿಗೆ ಆಳಾಗಿದ್ದಾನೆ, ಕೆಲಸದವನಾಗಿದ್ದಾನೆ. ಇಂಥವನಲ್ಲಿ ನೀನು ಮನಸ್ಸಿಟ್ಟಿದ್ಯಲ್ಲ ಅಂತ ಲಕ್ಷ್ಮೀದೇವಿಯನ್ನು ಕೇಳು. ಇದೆಲ್ಲವೂ ಕೂಡ ನಮ್ಮ ಒಂದು ಮಾನದಂಡಗಳಿಂದ, ನಿನ್ನೆ ಹೇಳಿಕೊಂಡಂತೆ ನಮ್ಮ ಮಾನದಂಡಗಳಿಂದ ನೋಡಿದರೆ ಇದೆಲ್ಲವೂ ಅಸಂಬದ್ಧ ಮಹಾಪಾಪ. ಮಗನಿಗೆ ಮೈದುನಾಗೋದು, ಮಗಳಿಗೆ ಪತಿಯಾಗೋದು, ಅಳಿಯನಿಗೆ ಅಳಿಯಾಗೋದು, ಮಗಳಿಗೆ ಅಳಿಯಾಗೋದು, ಇವೆಲ್ಲವೂ ಕೂಡ. ಆದರೆ ಭಗವಂತನಿಗೆ ಇವೆಲ್ಲವೂ ಕೂಡ ಇದೇ ಮುಂಡಿಗೆ. ಇದರಲ್ಲಿ ಒಂದೊಂದನ್ನು ನಾವು ಬಿಡಿಸಿ ನೋಡಿದಾಗ ಸ್ವಾರಸ್ಯ ಅರ್ಥ ಆಗುತ್ತೆ. ಅಂದರೆ ಅರ್ಥಾತ್ ಭಗವಂತ ಅಪ್ರಾಕೃತನಾಗಿದ್ದಾನೆ, ಅವನಿಗೆ ನಮ್ಮ ಮಾನದಂಡಗಳು, ಧರ್ಮಗಳು ಯಾವುದು ಅವನಿಗೆ ಅಪ್ಲೈ ಆಗುವುದಿಲ್ಲ, ಅದಕ್ಕೆ ಅತೀತನಾಗಿದ್ದಾನೆ. ಇಲ್ಲಿ ನೋಡ್ತಾ ಬರೋಣ. ಮಗಗೆ ಮೈದುನನಾಗಿದ, ಮಗನಿಗೆ ಮೈದುನಾಗಿದ್ದಾನೆ ಅಂದರೆ ಏನು? ಈ ನೋಡ್ರಿ, ಮಗ ಯಾರು ಭಗವಂತನಿಗೆ ಅಂತ ಹೇಳಿದರೆ, ನಮಗೆ ಪುರುಷ ಸೂಕ್ತದಲ್ಲಿ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ, ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ಭಗವಂತನ ಮುಖದಿಂದ ಇಂದ್ರನು ಅಗ್ನಿ ಹುಟ್ಟಿದರು. ಅಂದರೆ ಅರ್ಥಾತ್ ಏನಾಯಿತು, ಇಂದ್ರ ಮಗನಾದ. ಆ ಮಗ ಇಂದ್ರ ಏನಾದ, ಅರ್ಜುನನಾಗಿ ಅವತಾರವನ್ನು ಮಾಡಿದ. ಆ ಮಗನಿಗೆ ಏನು ಮಾಡಿದ, ಅರ್ಜುನನಿಗೆ ಕೃಷ್ಣ ತನ್ನ ತಂಗಿಯಾದ ಸುಭದ್ರಾದೇವಿಯನ್ನು ಕೊಟ್ಟು ಮದುವೆ ಮಾಡಿದ. ಅಂದರೆ ತನ್ನ ಮಗನಿಗೆ ಇಂದ್ರನು ಅರ್ಜುನನಾಗಿ ಅವತಾರ ಮಾಡಿದಾಗ ತನ್ನ ಮಗನಾದ ಇಂದ್ರನ ಅವತಾರವಾದ ಅರ್ಜುನನಿಗೆ ತನ್ನ ತಂಗಿಯನ್ನು ಕೊಟ್ಟು, ಸುಭದ್ರಾದೇವಿಯನ್ನು ಕೊಟ್ಟು ಭಾವಮೈದುನನಾದ. ಇದು ಸಾಧ್ಯವ? ಎಲ್ಲಾದರೂ ನಮ್ಮ ಲೌಕಿಕ ವ್ಯವಹಾರದಲ್ಲಿ ಸಾಧ್ಯವ ಅಂದರೆ ಸಾಧ್ಯವೇ ಇಲ್ಲ. ಮಗನಿಗೆ ಮೈದುನನಾಗೋದೆಂಬುದು ಸಾಧ್ಯವೇ ಇಲ್ಲ. ಇನ್ನು ಮಗಳಿಗೆ ಪತಿಯಾದ, ಮಗಳಿಗೆ ಗಂಡನಾಗಿಬಿಟ್ಟಿದ್ದಾನಂತೆ. ನೋಡ್ರಿ, ಅದು ಹೇಗೆ? ಸಮುದ್ರದಲ್ಲಿ ಭೂಮಿ ಮುಳುಗಿತ್ತು. ಆ ಸಮುದ್ರದಲ್ಲಿ ಭೂಮಿ ಮುಳುಗಿದಾಗ ಆ ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನು ಮೇಲಕ್ಕೆ ಎತ್ತಿದ, ಅಂದರೆ ಉದ್ಧಾರ ಮಾಡಿದ. ಅಂದರೆ ಅರ್ಥಾತ್ ಏನಾಯಿತು, ಭೂಮಿಯನ್ನು ಉದ್ಧಾರ ಮಾಡಿರೋದರಿಂದ ಭೂದೇವಿ ಭಗವಂತನಿಗೆ ಮಗಳಾದಳು. ಅದೇ ಭೂದೇವಿಯನ್ನು, ಮಗಳಾದ ಭೂದೇವಿಯನ್ನು, ಯಾವ ಭೂಮಿಯನ್ನು ತಾನು ಮೇಲಕ್ಕೆ ಸಮುದ್ರದಿಂದ ಉದ್ಧಾರ ಮಾಡಿ ಮಗಳು ಅಂತಾಗಿದ್ಲೋ ಅದೇ ಭೂದೇವಿಯನ್ನು ವರಾಹ ರೂಪದಿಂದ ತನ್ನ ಎಡ ತೊಡೆಯ ಮೇಲೆ ಕೂಡಿಸಿಟ್ಕೊಂಡು ಪತ್ನಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಅಂದರೆ ಮಗಳಾದ ಭೂದೇವಿಯನ್ನು ಪತ್ನಿಯಾಗಿ ಸ್ವೀಕಾರ ಮಾಡಿದ್ದಾನೆ, ಮಗಳಿಗೆ ಪತಿಯಾದ. ಇನ್ನು ಮಗಳಿಗೆ ಅಳೆಯನಾದ. ಇವಾಗ ಹೇಳ್ಕೊಂಡಂತೆ ಸಮುದ್ರದಲ್ಲಿ ಮುಳುಗಿರುವ ಭೂಮಿಯನ್ನು ಉದ್ಧರಿಸಿರೋದರಿಂದ ಭೂಮಿ ವರಾಹನ ಮಗಳಾದಳು. ವರಾಹ ರೂಪದಿಂದ ಭೂಮಿಯನ್ನು ಉದ್ಧಾರ ಮಾಡಿದ್ದ. ಆ ಭೂಮಿಯ ಮಗಳು ಯಾರು? ಸೀತಾದೇವಿ, ಭೂಜಾತೆ ಸೀತೆ. ಅದೇ ಭಗವಂತ ರಾಮನಾಗಿ ಅವತಾರವನ್ನು ಮಾಡಿ ತನ್ನ ಮಗಳಾದ ಭೂದೇವಿಯ ಮಗಳಾದಂತಹ ಸೀತಾದೇವಿಯನ್ನು ರಾಮನಾಗಿ ವಿವಾಹವಾದ. ಅಂದರೆ ಮಗಳಾದ ಭೂದೇವಿಯ ಮಗಳನ್ನು ಮದುವೆ ಮಾಡಿಕೊಂಡು ಮಗಳಿಗೆ ಅಳಿಯನಾದ. ಇದು ಸಾಧ್ಯವಾ ನಮ್ಮ ಈ ಪ್ರಪಂಚದಲ್ಲಿ? ಅಂದರೆ ಮಗಳಿಗೆ ಅಳೆಯನಾದ, ಇನ್ನು ಅಳೆಯನಿಗೆ ಅಳೆಯನಾದ. ಸರಿ, ಭಗವಂತನ ಪಾದೋದ್ಭವಿ ಗಂಗೆ, ಭಗವಂತನ ಪಾದದಿಂದ ಉದ್ಭವಿಸಿದವಳು ಗಂಗೆ. ಗಂಗಾ ಭಗವಂತನ ಪಾದದಿಂದ ಗಂಗಾಜನಕ ಅಂತ ಹೇಳ್ತಾರೆ. ಸೊ ಗಂಗಾದೇವಿಗೆ ಭಗವಂತ ತಂದೆಯಾದ. ಆ ಗಂಗಾದೇವಿಗೆ ವರುಣನನ್ನು ಕೊಟ್ಟು ಮದುವೆ ಮಾಡಿದ. ಅಂದರೆ ಸಮುದ್ರ ರಾಜ ವರುಣ. ಆ ವರುಣನಿಗೆ ಗಂಗಾದೇವಿಯನ್ನು ಕೊಟ್ಟು ಮದುವೆ ಮಾಡಿದ. ಅದೇ ಅಲ್ಲಿಗೇನಾಯಿತು, ಸಮುದ್ರ ರಾಜ ವರುಣ ಅಳೆಯನಾದ.
ಕ್ಷೀರಸಾಗರ ಮಥನ ಕಾಲದಲ್ಲಿ ಸಮುದ್ರದಿಂದ ಲಕ್ಷ್ಮೀದೇವಿ ಹುಟ್ಟಿದಳು. ಅಂದರೆ ಏನು? ಅಳೆಯನ ಸಮುದ್ರ ಗರ್ಭದಿಂದ ಅಳೆಯನಾದ ಸಮುದ್ರರಾಜನ ಮಗಳಾಗಿ ಲಕ್ಷ್ಮೀದೇವಿ ಹುಟ್ಟಿದಳು. ಲಕ್ಷ್ಮೀದೇವಿಯನ್ನು ತಾನು ವಿವಾಹವಾದ. ಸಮುದ್ರರಾಜ ತನಗೆ ಅಳೆಯನಾದ, ಆ ಅಳೆಯನ ಮಗಳಾದ ಲಕ್ಷ್ಮೀದೇವಿಯನ್ನು ಮತ್ತು ತಾನು ವಿವಾಹವಾದ. ಅಂದರೆ ಅಳೆಯನಿಗೆ ಅಳೆಯನಾದ. ಇನ್ನು ಮಗಳ ಮಗಗೆ ಮೈದುನನಾದ. ಸರಿ, ಭಗವಂತನ ಮಗಳು ಭೂದೇವಿ. ಆ ಭಗವಂತನ ಮಗಳು ಭೂದೇವಿ. ಆ ಭೂದೇವಿಯ ಮಗ ನರಕಾಸುರ. ಆ ನರಕಾಸುರ ಭೂದೇವಿಯ ಮಗಳು ಸೀತಾದೇವಿ. ಅದೇ ಸೀತಾದೇವಿಯನ್ನು ರಾಮನಾಗಿ ತಾನು ಅವತಾರವನ್ನು ಮಾಡಿ ಮದುವೆ ಮಾಡಿಕೊಂಡು ಮಗನಾದ ಭೂದೇವಿಯ ಮಗನಾದ ನರಕಾಸುರನಿಗೆ ಮೈದುನನಾದ. ಅಂದರೆ ಮಗಳ ಮಗನಿಗೆ ಮೈದುನನಾದ, ಭಾವಮೈದುನನಾದ. ಇನ್ನು ಅದೇ ನರಕಾಸುರ 16,000 ಸ್ತ್ರೀಯರನ್ನು ತಂದು ಒತ್ತಿಟ್ಕೊಂಡಿದ್ದ. ನರಕಾಸುರನನ್ನು ಸಂಹಾರ ಮಾಡಿ ಅವರೆಲ್ಲರನ್ನೂ ಮದುವೆಯಾದ. ಅವರೆಲ್ಲರನ್ನೂ ಇವನು ಸಾಕ್ತಾ ಇದ್ದ. ನರಕಾಸುರ ಇಟ್ಕೊಂಡಿದ್ದ. ಅವರು ನರಕಾಸುರನ ಸಂಹಾರ ಮಾಡಿ ಅವರೆಲ್ಲರನ್ನೂ ವಿವಾಹವಾದ. ಅಲ್ಲಿ ಏನಾಯಿತು? ಅವನನ್ನು ಮಾವನಾದ. ಅಂಥ ಮಾವನನ್ನೇ ಕೊಂದ ಇವನು. ಜಗವರಿಯನು ಕೊಂದ ಕುಲಗೇಡಿ ಗೋವಳ. ಇನ್ನು ಅತ್ತೆಗೆ ವಲ್ಲಭನಾದ. ಅತ್ತೆ ಯಾರು? ಸೀತಾದೇವಿನ ಮದುವೆ ಆದ. ಸೀತಾದೇವಿ ತಾಯಿ ಭೂದೇವಿ. ಭೂದೇವಿ ಅತ್ತೆಯಾದಳು. ಅಂತಹ ಅತ್ತೆಯನ್ನು ಇವನು ಭೂವರಾಹ ರೂಪನಾಗಿ ಮದುವೆ ಮಾಡಿಕೊಂಡು ಅತ್ತೆಗೆ ಗಂಡನಾದ. ಇನ್ನು ಅತ್ತೆಗೆ ವಲ್ಲಭನಾದ, ಭೃತ್ಯರಿಗೆ ಆಳಾದ. ಪಾಂಡವರು ತನ್ನ ಸೇವಕರು. ಆದರೆ ಪಾಂಡವರ ಮನೆಯ ಕುದುರೆಗಳ ತೊಳೆದ ಅಂತ ಹೇಳ್ತಾರೆ. ಆ ಪಾಂಡವರ ತನ್ನ ಸೇವಕರಾದರೆ, ಭೃತ್ಯರಾದರೆ, ಆ ಪಾಂಡವರ ಮನೆಯಲ್ಲಿ ತಾನು ಆಳಾಗಿ ಪಾಂಡವರ ಕುದುರೆಗಳನ್ನು ತೊಳೆದ, ಅರ್ಜುನನ ರಥವನ್ನು ನಡೆಸಿದ. ಈ ರೀತಿಯಾಗಿ ಇಂತಹ ಇವನನ್ನಗೆ ನೀನು ಏನು ಮನಸ್ಸು ಕೊಟ್ಟಿ ಲಕ್ಷ್ಮೀದೇವಿ ಅಂತೇಳಿ ಕನಕದಾಸರು ಹೇಳ್ತಾರೆ. ಅಂದರೆ ಇಲ್ಲಿ ಅರ್ಥಾತ್ ಭಗವಂತನಿಗೆ ಯಾವ ವಿಧಿ ನಿಷೇಧಗಳು ಇಲ್ಲ. ಇದೇ ಕೆಲಸಗಳು ನಮ್ಮ ಲೌಕಿಕ ಈ ಪ್ರಪಂಚದಲ್ಲಿ ಯಾರಾದರೂ ಮಾಡಿದರೆ ಅದು ಮಹಾಪಾಪ, ಸಮಾಜದ ಒಂದು ಬಹಿಷ್ಕಾರವಾಗುತ್ತೆ. ಆದರೆ ಈ ಕಟ್ಟುಬಾಟುಗಳು, ಸಂಪ್ರದಾಯಗಳು, ಧರ್ಮಗಳು ಅದು ಕಲಿಯುಗದಲ್ಲಿ, ಭೂಲೋಕದಲ್ಲಿ ಕಲಿಯುಗದಲ್ಲಿ ಈ ಧರ್ಮಗಳು ಭಗವಂತನಿಗೆ ಯಾವುದು ಅಪ್ಲೈ ಆಗುವುದಿಲ್ಲ. ಅವನು ಇವೆಲ್ಲದಕ್ಕೂ ಅತೀತನಾಗಿದ್ದಾನೆ. ಕೃತಯುಗ ಧರ್ಮ ಕಲಿಯುಗಕ್ಕೆ ಸಾಧ್ಯ ಆಗಲ್ಲ, ಕಲಿಯುಗದ ಧರ್ಮ ಕೃತಯುಗಕ್ಕೆ. ಹಾಗೆ ಒಂದೊಂದು ಯುಗಕ್ಕೂ ಕಾಲಕ್ಕೆ ಧರ್ಮಗಳು ವ್ಯತ್ಯಾಸ ಆಗುತ್ತೆ. ಆದರೆ 4 ಯುಗ ಧರ್ಮಗಳು, 4 ಕಾಲದ ಎಲ್ಲವೂ ಕೂಡ ಯಾವ ಕಟ್ಟುಬಾಟುಗಳಿಗೂ, ಧರ್ಮಗಳಿಗೂ, ನಿಯಮ ನಿಬಂಧನೆಗಳಿಗೂ, ಸಂಪ್ರದಾಯಗಳಿಗೂ ಇವನು ಯಾವುದೂ ಇಲ್ಲದೆ ಎಲ್ಲದಕ್ಕೂ ಅತೀತನಾಗಿ, ಅಪ್ರಾಕೃತನಾಗಿ, ಸರ್ವೋತ್ತಮನಾಗಿ ಜಗತ್ಪ್ರಭುವಾಗಿ ಇರೋದರಿಂದ ಭಗವಂತ ಇವೆಲ್ಲದಕ್ಕೂ ಅತೀತನಾಗಿದ್ದಾನೆ. ಆದ ಕಾರಣ ಇಲ್ಲಿ ನಾವು ಭಗವಂತನಲ್ಲಿ ನಮ್ಮ ಮಾನದಂಡಗಳಿಂದ, ಸಾಮಾನ್ಯ ಮಾನವರಾದ ನಮ್ಮ ಮಾನದಂಡಗಳಿಂದ ಭಗವಂತನನ್ನು ಅಳೆದು ಭಗವಂತನಿಗೆ ದೋಷಾರೋಪಣೆ ಮಾಡಿದರೆ ಪಾಪ ಸಾಧನೆ ಆಗತ್ತೆ ಅಂತ ಹರಿದಾಸ್ ಸಾಹಿತ್ಯದಲ್ಲಿ ಇರೋದು ಕೂಡ ಒಂದು ವಿಷಯವನ್ನು ಹೇಳಿ, ಇನ್ನು ಯುಗಾದಿಕೃತ್ ಎಂಬುವಂತಹ ನಾಮವನ್ನು ಮುಗಿಸಿ ಇನ್ನು ಇವತ್ತು ಬೃಹತಿ ಸಹಸ್ರದ ಪ್ರಕಾರ ನೋಡೋಣ. ಓಂ ಯುಗಾದಿಕೃತೇ ನಮಃ. ಓಂ ಶಚೀಭಿರಾದಿತ್ ಸ್ವದಾಮಿಷಿರಾಂ ಪರ್ಯಪಶ್ಯನ್ ಆಯಾಹಿ ವನಸ ಸಹ ಗಾವಃ ಸಚಂತವರ್ತನಿಂ ಯದೂಧಭಿಹಿ. ಅರ್ಥ, ಆತ್ ತಮ್ಮೆದುರು ಬಂದುದರಿಂದ ಇಶಿರಾಂ ಇಚ್ಛೆ ಮೂಡಿ ಸ್ವಧಾಂ ಸುಖವನ್ನು ಶಚೀಭಿಹಿ ಸ್ತೋತ್ರಗಳಿಂದಲೇನೆ ಪರ್ಯಪಶ್ಯನ್ ಬಗೆಬಗೆಯಾಗಿ ಕಾಣುತ್ತಾ ಅನುಭವಿಸಿದರು. ಇಂದ್ರನೇ, ಗಾವಹ ಹಸುಗಳು, ಊಧಭಿಹಿ
ಕೆಚ್ಚಲುಗಳಿಂದ ಯತ್ ಯಾವನ ಮನೆಯಲ್ಲಿ ಸಚಂತ ಇರುತ್ತವೋ ವರ್ತನೀಂ ಆ ಮನೆಗೆ ವನಸ ಭೋಜನದಿಂದ ಸಹ ಜೊತೆಗಿರಲು ಆಯಾಹಿ ಬೇಗ ಬಾ ಅಂತ. ಅಂದರೆ ಹರಿ ನಮ್ಮ ಎದುರು ನಿಂತು ಬಿಟ್ಟರೆ ನಾವು ಒಂದೇ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತೇವೆ. ಧ್ರುವರಾಜರನ್ನು ನೋಡಿದಾಗ ಮತ್ತು ಧ್ರುವರಾಜರಿಗೆ ಪ್ರತ್ಯಕ್ಷರಾದಾಗ ಧ್ರುವರಾಜರು, ನರಸಿಂಹದೇವರು ಪ್ರತ್ಯಕ್ಷನಾದಾಗ ಪ್ರಹ್ಲಾದರಾಜರು, ಈ ರೀತಿಯಾಗಿ ಭಗವಂತ ಎದುರಿಗೆ ಬಂದಾಗ ಸ್ತೋತ್ರ ತಡೆಯಿಲ್ಲದೆ ಅನರ್ಗಳವಾಗಿ ಏಕಪ್ರಕಾರವಾಗಿ ಬರುತ್ತೆ. ಭಗವಂತನನ್ನು ನಾವು ಎಷ್ಟು ಭಕ್ತರಿಗೆ ಭಗವಂತನನ್ನು ಎಷ್ಟು ಸ್ತೋತ್ರ ಮಾಡಿದರೆ ಅಷ್ಟು ಸುಖ. ದೇವತೆಗಳಿಗೆ ಸಜ್ಜನರಿಗೆ ಭಗವಂತನ ಸ್ತೋತ್ರವೇ ಅವರಿಗೆ ಆನಂದ, ಇನ್ನು ಏನೂ ಬೇಕಾಗಿಲ್ಲ. ನಾವು ದೇವತೆಗಳು, ಬ್ರಾಹ್ಮಣರು, ಗೋವು, ಬ್ರಾಹ್ಮಣ ಪ್ರಿಯರು, ನಾವೆಲ್ಲರೂ ಏನು ಮಾಡ್ತೇವೆ? ಗೋವುಗಳನ್ನು ಸಾಕುತ್ತೇವೆ. ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಹಸುಗಳಿದ್ದು ದೊಡ್ಡ ಕೆಚ್ಚಲುಗಳಿಂದ ಬೇಕಾದಷ್ಟು ಹಾಲನ್ನು ಕೊಡುತ್ತೆ. ನಮಗೆ ಗೋ ಸಂಪತ್ತು ಮತ್ತು ಧಾನ್ಯ ಸಂಪತ್ತು ಇವೆಲ್ಲ ಇದ್ದಾಗ ಮನೆಗೆ ಯಾರನ್ನ ಅತಿಥಿಗಳು ಬಂದರೆ ಅವರಿಗೆ ಆತಿಥ್ಯ ಕೊಡೋದು ಕಷ್ಟ ಆಗಲ್ಲ. ಆದ ಕಾರಣ ಹೇ ಸ್ವಾಮಿ, ನಮ್ಮ ಮನೆಗೆ ನೀನು ಭೋಜನಕ್ಕಾಗಿ ಅಂದರೆ ನಾವು ನೀಡುವ ನೈವೇದ್ಯಕ್ಕಾಗಿ ನೀನು ಸಡಗರದಿಂದ ಬಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯುಕ್ ಜೊತೆಗೆ ಇರಲು ಬಯಸುವ ಸುಖ ಆದಿ ಅದರ ಅನುಭವವನ್ನು ಕೃತ್ ಮಾಡುವವನೇ ಕೃಷ್ಣ. ಯುಜ್ಯತೆ ಚೇತನೇತು ಸಂಬದ್ಧತೆ ಇತಿ ಯುಕ್ ಸ್ವಧಾ ಸುಖಂ ಯುಗಸ್ಯ ಸುಖಸ್ಯ ಆದಿ ಭೋಕ್ತಾ ತಂ ಕರೋತೀತಿ ಯುಗಾದಿಕೃತ್. ತನ್ನ ಭಕ್ತರಿಗೆ ಸುಖವನ್ನು ಕೊಡುವವನು, ಮಾಡುವವನು. ಆದ ಕಾರಣ ಭಗವಂತನಿಗೆ ಯುಗಸ್ಯ ಸುಖಸ್ಯ ಆದಿ ಭೋಕ್ತಾ ತಂ ಕರೋತೀತಿ ಯುಗಾದಿಕೃತು. ಯುಗಾದಿಕೃತು ಅಂತ ಭಗವಂತನಿಗೆ ಹೆಸರು ಬಂದಿದೆ ಅಂತ ನಾವು ಹೇಳಿ ಯುಗಾದಿಕೃತ್ ನಾಮವನ್ನು ಮುಗಿಸಿ ಇನ್ನು ಯುಗಾವರ್ತಃ ಅಂತಹ ಭಗವಂತನ ನಾಮವನ್ನು ನೋಡೋಣ. ಯುಗಾವರ್ತಃ ಅಂದರೆ ಕೃತಾದೀನಿ ಯುಗಾನ್ಯಾವರ್ತಯಿತಿ ಯುಗಾನಿ ಆವರ್ತಯತಿ ಇತಿ ಯುಗಾವರ್ತಃ. ಕೃತಾದೀನಿ ಅಂದರೆ ಕೃತಯುಗ ಆದಿ ಶಬ್ದದಿಂದ ತ್ರೇತ ದ್ವಾಪರ ಕಲಿಯುಗಗಳು 4 ಯುಗಗಳು. ಕೃತ ತ್ರೇತ ದ್ವಾಪರ ಕಲಿಯುಗಗಳನ್ನು ಆವರ್ತಯತಿ ಅಂದರೆ ಮತ್ತೆ ಮತ್ತೆ ಮರಳಿ ಮರಳಿ ಬರುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ಯುಗಾವರ್ತಃ ಅಂಥೇಳಿ 4 ಯುಗಗಳು. ಒಂದು ಕೃತ ತ್ರೇತ ದ್ವಾಪರ ಕಲಿಯುಗ ಆದಮೇಲೆ ಮತ್ತು ಕೃತಯುಗ ಶುರುವಾಗತ್ತೆ. ಹೀಗೆ ಕೃತತ್ರೇತ ದ್ವಾಪರ ಕಲಿಯುಗಗಳು ಮತ್ತು ಬರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಯುಗಾವರ್ತಃ ಅಂತ ಹೆಸರು. ಈ 4 ಯುಗಗಳಾದರೆ ಒಂದು ಸಲ ಒಂದು ಸರ್ಕಲ್ ಪೂರ್ತಿ ಆದರೆ ಒಂದು ಮಹಾಯುಗ ಅಂತ ಹೇಳ್ತಾರೆ. ಈ ರೀತಿಯಾಗಿ ಯುಗಗಳು ಮತ್ತು ಬರುವಂತೆ ರಿಪೀಟ್ ಆಗುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಯುಗಾವರ್ತಃ ಅಂತ ಹೆಸರು. ಇನ್ನು ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ. ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ಅನಿಶಂ. ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನು ಕಾಲಚಕ್ರ ಮತ್ತು ಜಗಚ್ಚಕ್ರವನ್ನು ಹೇಗೆ ಅವನು ತಿರುಗಿಸುತ್ತಾನೋ, ಕಾಲಚಕ್ರವನ್ನು ತಿರುಗಿಸುವವನೂ ಭಗವಂತನೇ, ಜಗಚ್ಚಕ್ರವನ್ನು ತಿರುಗಿಸುವವನೂ ಭಗವಂತನೇ. ಹಾಗೆ ಈ ಯುಗಚಕ್ರವನ್ನು ಕೂಡ ಯಾವಾಗಲೂ ತಿರುಗಿಸುತ್ತಾ ಇರ್ತಾನೆ ಭಗವಂತ ಅಂತೇಳಿ ಮಹಾಭಾರತ ಹೇಳ್ತಾ ಇದೆ. ಆದ ಕಾರಣ ಯುಗಗಳನ್ನು ಮತ್ತು ಬರುವಂತೆ ಆ ಸರ್ಕಲ್ ತಿರುಗುವಂತೆ ಮಾಡುವವನು ಒಂದು ಯುಗಚಕ್ರವೇ ಅಲ್ಲ, ಕಾಲಚಕ್ರ ಜಗಚ್ಚಕ್ರ ಯುಗಚಕ್ರವನ್ನೂ ಕೂಡ ತಿರುಗಿಸುವವನಾದ ಕಾರಣ ಅದನ್ನೇ ಹೇಳ್ತಾ ಇದ್ದಾರೆ. ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ. ಹೇಗೆ ತಿರುಗಿಸ್ತಾನೆ? ಆತ್ಮಯೋಗೇನ, ಇನ್ನೊಬ್ಬರ ಸಹಾಯದಿಂದ ಅಲ್ಲ, ತನ್ನ ಸಾಮರ್ಥ್ಯದಿಂದಲೇ
ಕೇವಲ ತನ್ನ ಸಾಮರ್ಥ್ಯದಿಂದಲೇ ಯುಗಚಕ್ರವನ್ನು ಕೂಡ ಜಗಚ್ಚಕ್ರ ಕಾಲಚಕ್ರವನ್ನು ತಿರುಗಿಸಿದಂತೆಯೇ ಯುಗಚಕ್ರವನ್ನು ತನ್ನ ಸಾಮರ್ಥ್ಯದಿಂದಲೇ ಯಾವಾಗಲೂ ತಿರುಗಿಸುತ್ತಾ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಯುಗಾವರ್ತ ಅಂತ ಹೆಸರು ಅಂತ ಮಹಾಭಾರತ ಹೇಳ್ತಾ ಇದೆ. ಕಾಲ, ನಾವಾದರೂ ಒಬ್ಬರು ಬರ್ತಾರೆ ಅಂದರೆ ಸ್ವಲ್ಪ ಹೊತ್ತು ನಿಲ್ತೇವೆ, ವೆಯ್ಟ್ ಮಾಡ್ತೇವೆ, ವೆಯ್ಟ್ ಆ್ಯಂಡ್ ಸಿ ಅಂತೇಳಿ. ಕಾಲನಾಮಕ ಭಗವಂತನಲ್ಲಿ ಈ ವೆಯ್ಟ್ ಆ್ಯಂಡ್ ಸಿ ಪಾಲಿಸಿನೇ ಇಲ್ಲ. ಒಂದು ಕ್ಷಣ ಕಳೀತು ಅಂದರೆ ಕಳೀತಷ್ಟೇ. ಯಾರಕ್ಕೋಸ್ಕರ ಕೂಡ ಒಂದು ಕ್ಷಣವೂ ಕಾಲ ನಿಲ್ಲೋದಿಲ್ಲ. ನಾವು ಬೇಕಾದರೆ ವಾಚೊಳಗೆ ನಿಲ್ಲಿಸ್ಕೋಬೋದು ಅಷ್ಟೇ ಹೊರತು, ನಮ್ಮನೆಯಲ್ಲಿ ನಮ್ಮ ವಾಚು ನಿಂತು ಹೋಗುತ್ತೆ ಹೊರತು ಕಾಲ ಪ್ರತಿ ಕ್ಷಣವೂ ಕಳೀತಾನೇ ಇರುತ್ತೆ. ಒಂದು ಕ್ಷಣವೂ ಕೂಡ ಅದೊಂದು ಸ್ಥಗಿತವಾದಂತೆ ಇಷ್ಟರವರೆಗೂ ನಾವು ಜಗತ್ತಿನಲ್ಲಿ ಎಲ್ಲಿ ನೋಡಿಲ್ಲ. ಆದ ಕಾರಣ ಆ ರೀತಿಯಾಗದು ಎಡಬಿಡದೆ ನಿರಂತರವಾಗಿ ಯಾವಾಗಲೂ ಕಾಲ ಕದಲ್ತಾ ಇರಬೇಕು, ಯುಗಗಳು ಬರ್ತಾ ಇರಬೇಕು ಅಂತ ಹೇಳಿದರೆ ಅವು ಕದಲುವಂತೆ ತಿರುಗುವಂತೆ ಮಾಡುವವನು ಭಗವಂತ. ಆದ ಕಾರಣ ಅವನಿಗೆ ಯುಗಾವರ್ತ ಅಂತ ಹೆಸರು. ಇನ್ನು ಯುಗಾನಿ ಕೃತಾದೀನಿ ಆಸಮ್ಯಕ್ ವರ್ತಯತಿ ಪ್ರವರ್ತಯತೀತಿ ಯುಗಾವರ್ತ. ಯುಗಾನಿ ಅಂದರೆ ಯಾವುದು? ಕೃತಾದೀನಿ, ಕೃತ ತ್ರೇತ ದ್ವಾಪರ ಕಲಿಯುಗ, ಇವುಗಳನ್ನು ಆಸಮ್ಯಕ್ ವರ್ತಯತಿ ಅಂದರೆ ಪ್ರವರ್ತಯತಿ, ಚೆನ್ನಾಗಿ ಪ್ರವರ್ತಿಸುವಂತೆ ಯುಗಗಳು, ಈ 4 ಯುಗಗಳು ಸರಿಯಾಗಿ ಒಂದೇ ರೀತಿಯಾಗಿ ಯಾವುದು ವಿರಾಮವಿಲ್ಲದೆ ತಡವಿಲ್ಲದೆ ಚೆನ್ನಾಗಿ ವರ್ತಿಸುವಂತೆ ಪ್ರವರ್ತಿಸುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಯುಗಾವರ್ತ ಅಂತ ಹೆಸರು. ಇನ್ನು ಯುಗಂ ನಿತ್ಯ ಸಂಸಾರೀಣಾಂ ಸುಖ ದುಃಖ ಯುಗಲಾತ್ಮಕಂ ಸಂಸಾರಂ ಆವರ್ತಯತೀತಿ ಯುಗಾವರ್ತ. ಯುಗಂ ಅಂದರೆ ನಿತ್ಯ ಸಂಸಾರೀಣಾಂ, ನಿತ್ಯ ಸಂಸಾರಿಗಳಿಗೆ, ನಾವು ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು. ರಾಜಸರು ನಿತ್ಯ ಸಂಸಾರಿಗಳು, ಅವರಿಗೆ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವುಗಳು ಇಲ್ಲೇ ತಿರುಗುತ್ತಾನೇ ಇರ್ತಾರೆ. ಯುಗಂ ನಿತ್ಯ ಸಂಸಾರೀಣಾಂ, ನಿತ್ಯ ಸಂಸಾರಿಗಳಾದ ಅವರಿಗೆ ಸುಖ ದುಃಖ ಯುಗಲಾತ್ಮಕಂ ಸಂಸಾರಂ. ಸುಖ ದುಃಖ ಇವೆರಡು ದ್ವಂದ್ವ, ಸುಖ ದುಃಖ ದ್ವಂದ್ವಾತ್ಮಕವಾದ ಈ ಸಂಸಾರ ಅಂದರೆ ಸುಖ ದುಃಖಗಳಿಂದ ಮಿಶ್ರಿತವಾದದ್ದು. ನಿನ್ನೆ ಹೇಳಿಕೊಂಡಂತೆ ಸುಖ ದುಃಖ ಮಿಶ್ರವಾಗಿದ್ದು ಅಂದರೆ 50-50 ಅಂದರೆ ಅಲ್ಲ, ಎಷ್ಟು 75-25 ಅಂದರೆ ಅಲ್ಲ. ಅದು ಹೇಗೆ ಅಂದರೆ, ಸುಖ ಬಿಂದು ಮಾತ್ರ. ಒಂದು ಸಾಗರದ ಹತ್ತಿರಿಗೆ ಹೋಗಿ ಬೆಟ್ಟಿಟ್ಟು ತೆಗೆದರೆ ಆ ಬೆಟ್ಟಿನಿಂದ ಬೀಳುವ ಒಂದು ಬಿಂದು ನೀರಷ್ಟು ಸುಖವಾದರೆ ಸಾಗರೋಪಮವಾಗಿ ಸಾಗರದಷ್ಟು ದುಃಖ ಇರುತ್ತೆ. ಆದ ಕಾರಣ ಅಂತಹ ಸುಖ ದುಃಖ ದ್ವಂದ್ವಾತ್ಮಕವಾದ ಸಂಸಾರಂ ಆವರ್ತಯತೀತಿ, ಇಂತಹ ಸಂಸಾರವು ಮತ್ತು ನಿತ್ಯ ಸಂಸಾರಿಗಳಿಗೆ ಯಾವಾಗಲೂ ಬರುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ಯುಗಾವರ್ತ ಅಂತ ಹೆಸರು. ಇನ್ನು ಯೋಗಿಭಿಃ ಹೃದಿ ಯುಜ್ಯತೆ ಇತಿ ಯುಗಃ ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಆವರ್ತಯತೀತಿ ಆವರ್ತಃ ಯುಗಶ್ಚಾಸಾವರ್ತಶ್ಚ ಯುಗಾವರ್ತ ಅಂತ ಹೇಳ್ತಾ ಇದ್ದಾರೆ. ಯೋಗಿಭಿಃ ಅಂದರೆ ಯೋಗಿಗಳಿಂದ ಹೃದಯದಲ್ಲಿ ಧ್ಯಾನಿಸಲ್ಪಡು. ಯೋಗಿಗಳೇನು ಮಾಡ್ತಾರೆ? ತಮ್ಮ ಹೃದಯದಲ್ಲಿ ಭಗವಂತನನ್ನು ಯಾವಾಗೂ ಧ್ಯಾನ ಮಾಡ್ತಾ ಇರ್ತಾರೆ. ಆದ ಕಾರಣ ಇವನು ಯುಗ ಅಂತ ಹೆಸರು. ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಆವರ್ತಯತೀತಿ, ಕಾಲಚಕ್ರ ಜಗಚ್ಚಕ್ರ ಯುಗಚಕ್ರಗಳನ್ನು ತಿರುಗಿಸುತ್ತಾನೆ. ಆದ ಕಾರಣ ಇವನಿಗೆ ಆವರ್ತ. ಇವನು ಯೋಗಿಗಳ ಹೃದಯದಲ್ಲಿದ್ದು ಯುಗ ಅಂತ ಕರೆಯಲ್ಪಡ್ತಾನೆ. 3 ಚಕ್ರಗಳನ್ನು ತಿರುಗಿಸಿ ಆವರ್ತ ಅಂತ ಕರೆಯಲ್ಪಡ್ತಾನೆ. ಯುಗಶ್ಚಾಸಾವರ್ತಶ್ಚ ಯುಗಾವರ್ತ. ಯುಗನೂ ಹೌದು, ಆವರ್ತನೂ ಹೌದು, ಯುಗಾವರ್ತನೂ ಅಂತ ಭಗವಂತ ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯುಗಂ
ಅರ್ಜುನಸ್ಯ ರಥಂ ಆಸಮ್ಯಕ್ ವರ್ತಯತಿ ಪ್ರವರ್ತಯತಿ ಇತಿ ಯುಗಾವರ್ತಃ ಯುಗೋ ರಥೆ. ಯುಗ ಎಂಬ ಶಬ್ದಕ್ಕೆ ಎಷ್ಟು ಅರ್ಥಗಳು. ಯುಗ ಅಂದರೆ ಯುಗಗಳು, ಯುಗ ಅಂದರೆ ನಿತ್ಯ ಸಂಸಾರಿಗಳು, ಯುಗ ಅಂದರೆ ಯೋಗಿಗಳ ಹೃದಯದಲ್ಲಿರುವವನು, ಯುಗ ಅಂದರೆ ರಥ ಅಂತ ಹೇಳ್ತಾ ಇದ್ದಾರೆ. ಯುಗಂ ಅರ್ಜುನಸ್ಯ ರಥಂ. ಕೃಷ್ಣಾವತಾರ ಕಾಲದಲ್ಲಿ ಭಗವಂತ ಅರ್ಜುನನ ರಥವನ್ನು ಆಸಮ್ಯಕ್ ವರ್ತಯತಿ ಪ್ರವರ್ತಯತಿ ಅಂದರೆ ಅರ್ಜುನನ ರಥವನ್ನು ಚೆನ್ನಾಗಿ ನಡೆಸಿದ್ದಾನೆ. ಆದ ಕಾರಣ ಅವನಿಗೆ ಯುಗಾವರ್ತಃ ಅಂತ ಹೇಳಿದೆ. ಹಿಂದೆ ನಾವು ಹೇಳಿದೆ ಭೃತ್ಯರಿಗೆ ಆಳಾದ ಅಂಥೇಳಿ. ಪಾಂಡವರೇ ತನ್ನ ಸೇವಕರು. ಆ ಪಾಂಡವರು ತನ್ನ ಸೇವಕರಾದರೆ ಸೇವಕರಿಗೆ ಸೇವಕರಾದ. ಅದಕ್ಕೆ ಪಾಂಡವರ ಕುದುರೆಗಳ ತೊಳೆದ. ಅದಕ್ಕೆ ಅರ್ಜುನನ ಸಾರಥಿಯಾದ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಅರ್ಜುನನ ಸಾರಥಿಯಾಗಿ ಕೃಷ್ಣಾವತಾರ ಕಾಲದಲ್ಲಿ ಚೆನ್ನಾಗಿ ಅರ್ಜುನನ ರಥವನ್ನು ನಡೆಸಿದ್ದಾನಾದ ಕಾರಣ ಭಗವಂತನಿಗೆ ಯುಗಾವರ್ತಃ ಅಂತ ಹೆಸರು. ಇನ್ನು ತಂ ವಾಸುದೇವೋ ರಥಮಾನಮಯ್ಯ ಮೋಘಂ ಚಕಾರ ಅಂತ ಹೇಳ್ತಾ ಇದ್ದಾರೆ. ಏನು ಈ ಕರ್ಣ ಅರ್ಜುನನ ಮೇಲೆ ಸರ್ಪಾಸ್ತ್ರವನ್ನು ಬಿಟ್ಟ, ಸರ್ಪದ ಅಸ್ತ್ರವನ್ನು ಬಿಟ್ಟ. ಆಗ ಅರ್ಜುನನ ರಥವನ್ನು 5 ಅಂಗುಳ ಭೂಮಿಯಲ್ಲಿ ಹೋಗುವಂತೆ ಮಾಡಿದ. ಹಾಗೆ ಮಾಡಿ ಅರ್ಜುನನನ್ನು ಕರ್ಣ ಬಿಟ್ಟ ಸರ್ಪಾಸ್ತ್ರದಿಂದ ರಕ್ಷಣೆ ಮಾಡಿದ್ದಾನೆ. ತಂ ವಾಸುದೇವೋ ರಥಮಾನಮಯ್ಯ ಮೋಘಂ ಚಕಾರ. ಹೀಗೆ ಒಂದು ರಥವನ್ನು ಓಡಿಸೋದೇ ಅಲ್ಲ, ಬರೇ ರಥವನ್ನು ಓಡಿಸೋದು ಯಾರು ಬೇಕಾದರೂ ಮಾಡ್ತಾರೆ. ಆದರೆ ಅರ್ಜುನ ರಥವನ್ನು ಓಡಿಸುವುದೇ ಅಲ್ಲದೆ ಅರ್ಜುನನಿಗೆ ಯುದ್ಧದಲ್ಲಿ ಮತ್ತು ಯಾವಾಗ ಆಪತ್ತುಗಳು ಬಂದಾಗೆಲ್ಲವೂ ಕೂಡ ತನ್ನ ಸಾಮರ್ಥ್ಯವನ್ನು ತೋರಿಸಿ ಅರ್ಜುನನನ್ನು ಪದೇ ಪದೇ ರಕ್ಷಣೆ ಮಾಡಿದ್ದಾನೆ. ಇನ್ನು ಯುಗಂ ರಥಾಂಗಂ ಚಕ್ರಂ ಆವರ್ತಯತೀತಿ ಯುಗಾವರ್ತಃ. ಯುಗೋ ರಥ ಹಲಾದ್ಯಂಗೆ ಅಂತೇಳಿ. ರಥ ಅಂದರೆ ಏನು? ಚಕ್ರ ಇರಲೇಬೇಕು. ರಥ ಅಂದರೆ ಚಕ್ರ ಇರಬೇಕು. ಆ ರಥದ ಅಂಗವಾದ ಯುಗಂ ರಥಾಂಗಂ ಚಕ್ರಂ. ಯುಗಂ ಅಂದರೆ ರಥದ ಅಂಗವಾದ ಚಕ್ರ ಅಂತ ಅರ್ಥ. ಆ ಚಕ್ರವನ್ನು ಆವರ್ತಯತೀತಿ ಚೆನ್ನಾಗಿ ನಡೆಸುತ್ತಾನೆ. ಆ ರಥಚಕ್ರ ಚೆನ್ನಾಗಿ ನಡೆಯುವಂತೆ ಅಂದರೆ ರಥವನ್ನು ಚೆನ್ನಾಗಿ ನಡೆಸುತ್ತಾನೆ, ರಥಚಕ್ರವು ಚೆನ್ನಾಗಿ ತಿರುಗುವಂತೆ ಮಾಡ್ತಾನೆ. ಯುಗೋ ಅಂದರೆ ರಥ ಹಲಾದ್ಯಂಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ರಥದ ಅಂಗವಾದ ಚಕ್ರವನ್ನು ಚೆನ್ನಾಗಿ ತಿರುಗಿಸುವವನಾದ ಕಾರಣ ಭಗವಂತನಿಗೆ ಯುಗಾವರ್ತಃ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ಯುಗಾವರ್ತದ ಅರ್ಥವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.